ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಈ ರೀತಿಯಾಗಿರೋ ಚೆಕ್ಸ್ ಬಟ್ಟೆಯಿಂದ ನಾನು ಒಂದು ಕುರ್ತಾ ಹೊಲಿಯೋಣ ಅಂದ್ಕೊಂಡಿದ್ದೀನಿ. ಇದು ಬಂದು ನನ್ನ ಮಗಳಿಗೋಸ್ಕರ ಹೊಲಿತಾ ಇರೋದು. ಎಷ್ಟು ಉದ್ದ ಇದೆಯೋ ಅಷ್ಟನ್ನು ಹಾಕ್ಕೊಂಡು ನಾನು ಅಗಲ ಎಷ್ಟು ಬೇಕೋ ಶೇಪು ಅದ್ರ ಪ್ರಕಾರನೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋತೀನಿ. ಬಟ್ ನನಗೆ ಈ ಥರ ಸ್ಲೀವ್ಲೆಸ್ ಬೇಡ ಆಗಿರೋದ್ರಿಂದ ತುಂಬ ಡೀಪ್ ಆಗಿ ಆಮ್ ಹೋಲ್ ಅಂದರೆ ಆಮ್ ಹತ್ರ ಇರೋವಂಥ ಕಂಕ್ಳ ಹತ್ರ ಇರೋವಂಥ ಹೋಲ್ ಇರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಡೀಪಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಎಲ್ಲ ಮಾರ್ಕ್ ಆಯಿತು. ಮಾರ್ಕ್ ಆದಮೇಲೆ ಅದ್ರ ಪ್ರಕಾರ ನಾನು ನೋಡಿಕೊಂಡು ಕಟ್ ಮಾಡ್ಕೋತೀನಿ. ನೀವು ನೋಡಿ, ನಾನು ಮ್ಯೂಸಿಕ್ ಹಾಕ್ಬಿಡ್ತೀನಿ. ಈಗ ನೋಡಿ, ಕಡೆ ಶೇಪ್ ಕಟ್ ಮಾಡ್ಕೊಂಡ್ಮೇಲೆ ಅದನ್ನೇ ನೀಟಾಗಿ ಮಡಚಿಬಿಟ್ಟು ಇನ್ನೊಂದು ಕಡೆಗೂ ಅದೇ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳೋದು, ಆವಾಗ ನೀಟಾಗಿ ಬರುತ್ತೆ. ಇದಾದಮೇಲೆ ನಾನು ನೆಕ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೆಷರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಎಷ್ಟು ಮೆಷರ್ ಮಾಡ್ಕೋತಾ ಇದ್ದೀನಿ ಅಂತ 3 ಇಂಚಸ್ ಮಾಡ್ಕೋತಾ ಇದ್ದೀನಿ. ಇದು 1.5 ಇಂಚು ಡೆಪ್ತು ಅಷ್ಟೇ. ಇದು ಹಿಂದ್ಗಡೆದಕ್ಕೆ ಆಗಿರೋದ್ರಿಂದ ಡೆಪ್ತ್ ಕಡಿಮೆ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋತೀನಿ. ಕಾರ್ನರಿಂದ 7 ಇಂಚು ಮೆಷರ್ ಮಾಡಿಕೊಂಡು ಅದೇ 7 ಇಂಚನ್ನ ಅದೇ ಪಾಯಿಂಟಿಂದ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕ್ವೇರ್ ಶೇಪು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಆರ್ಮ್ ಹೋಲ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಆ ಕಾರ್ನರಿಂದ 1.5 ಇಂಚು ನಾನು ತೋರಿಸ್ದಂಗೆ ಈ ಥರ ಹಾಕ್ಬಿಟ್ಟು ಕರ್ವ್ ಆಗಿ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಅದೇ ಥರ ಕಟ್ ಮಾಡಿಕೊಂಡ್ರೆ ಆವಾಗ ಬ್ಯಾಕ್ ಸೈಡ್ ಪೋರ್ಷನ್ ರೆಡಿ ಆಗುತ್ತೆ ನಿಮಗೆ. ಸೈಡ್ ಪೋರ್ಷನ್ನ ತಗೊಂಡು ನಾನು ಅದನ್ನೇ ಸೇಮ್ ಥಿಂಗ್ ಹಾಕ್ಬಿಟ್ಟು ಫ್ರಂಟ್ ಸೈಡ್ ಪೋರ್ಷನ್ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಸೈಡ್ ಪೋರ್ಷನಲ್ಲಿ ನೀವೇನು ಅಂದರೆ ಆರ್ಮ್ ಹೋಲು ಬೇರೆ ಥರ ಕಟ್ ಮಾಡಬೇಕು, ನೆಕ್ ಸ್ವಲ್ಪ ಡೀಪಾಗಿ ಕಟ್ ಮಾಡಬೇಕು ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ ಈ ರೀತಿಯಾಗಿ. ಬಟ್ ನನಗೆ ಬಟ್ಟೆ ಸಾಕಾಗ್ತಾ ಇಲ್ಲ, ಆದ್ದರಿಂದ ಏನು ಮಾಡ್ತೀನಿ, ಸೈಡಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಪೋರ್ಷನ್ಗೆ. ಫ್ರಂಟ್ ಪೋರ್ಷನ್ ನೆಕ್ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪೋರ್ಷನ್ ಥರದ್ದೇ ಮಾರ್ಕ್ ಮಾಡಿಕೊಂಡು ಅಗಲ ಮಾತ್ರ ಅಷ್ಟೇ ಇರಬೇಕು. ನೀವು ಡೆಪ್ತ್ ಎಷ್ಟು ಬೇಕಾದ್ರೂ ಅಷ್ಟು ನೀವು ಕಟ್ ಮಾಡ್ಕೋಬೋದು.
ಆ ರೀತಿಯಾಗಿ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಹೆಚ್ಚು ಕಮ್ಮಿ ಬರುತ್ತೆ ಬ್ಯಾಕ್ ಸೈಡು ಫ್ರಂಟ್ ಪೋರ್ಷನ್, ಅದಕ್ಕೋಸ್ಕರ. ಆರ್ಮ್ ಹೋಲು ಅಷ್ಟೇ ಸ್ವಲ್ಪ ಡೀಪಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಪೋರ್ಷನ್ಗೆ. ಆದ್ದರಿಂದ ನಾನು ಒಂದು 1/2 ಇಂಚು ಒಳಗಡೆ ಸೈಡ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮುಂದ್ಗಡೆಗಿಂತ ಹಿಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ, ಅದಕ್ಕೂ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಮುಂದ್ಗಡೆ ನೀವು ಇದನ್ನು ಕಟ್ ಮಾಡಿಲ್ಲ ಅಂತಂದರೆ ಸುಕ್ ಬರುತ್ತೆ, ಅದಕ್ಕೋಸ್ಕರ ಒಂದು 1/2 ಇಂಚು ಕಟ್ ಮಾಡಬೇಕಾಗತ್ತೆ ಬರೀ ಆ ಕಾರ್ನರಲ್ಲಿ ಅಷ್ಟೇ. ಫ್ರಂಟ್ ನೆಕ್ ಆಗಲೇ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಈ ಥರ ಮಡ್ಚ್ಕೊಂಡ್ಬಿಟ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲ ನೀಟಾಗಿ ಬರುತ್ತೆ ಅವಾಗ ಕಟ್ ಮಾಡ್ಕೊಳ್ಳೋವಾಗ. ನೋಡಿ ಈ ರೀತಿಯಾಗಿ ಆಗಲೇ ಮಾಡ್ಕೊಂಡಿದ್ವಲ್ಲ ಅದೇ ಥರನೇ ನೋಡಿ ಬ್ಯಾಕ್ ಪೋರ್ಷನ್ದು ಮೆಷರ್ ಮಾಡಿಕೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಸೈಡ್ದು ನೆಕ್ಕು ಇಷ್ಟು ಡೀಪ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಸೈಡು ನನಗೆ ಸಾಕಾಗಿಲ್ಲ ಅಂತ ಹೇಳಿದ್ನಲ್ಲ, ಈ 2 ಕಡೆನೂ ನಾನು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡಿಕೊಂಡು ಹೊಲ್ಕೋತೀನಿ. ಈಗ ಇದು ತೋಳಿಗೋಸ್ಕರ ನಾನು ಮಾಡ್ಕೋತಾ ಇರೋದು. ತೋಳನ್ನು ನೋಡಿಕೊಂಡು ನೀವು ಈ ರೀತಿಯಾಗಿ 4 ಲೇಯರ್ ಮಾಡ್ಕೋಬೇಕಾಗುತ್ತೆ. 4 ಲೇಯರ್ ಮಾಡಿಕೊಂಡು ಈ ಅಟ್ಯಾಚ್ಡ್ ಪೋರ್ಷನ್ನು ನಿಮ್ಮ ಹತ್ರಕ್ಕೇ ತೊಗೋಬೇಕು. ನೋಡಿ ಈ ರೀತಿಯಾಗಿ ಮಡ್ಚ್ಕೊಂಡು ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಈ ರೆಟ್ಟೆನೂ ಕೂಡ ಮೆಷರ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ.
ಕಟ್ ಮಾಡೋದು ನೋಡಿದ್ರಲ್ಲ, ಅದರಲ್ಲಿ ಇನ್ನೂ ನಮಗೆ ಅಗಲ ಸಾಕಾಗಲ್ಲ. ಅದರಿಂದ ಎಕ್ಸ್ಟ್ರಾ ಈ ಥರ ಬಟ್ಟೆ ಕಟ್ ಮಾಡಿಕೊಂಡು ಇಟ್ಕೋಬೇಕು, ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು. ಬಟ್ಟೆ ಜಾಸ್ತಿ ಇದ್ದರೆ ಇದೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಬಟ್ಟೆ ಕಡಿಮೆ ಇದ್ದರೆ ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಬಟ್ಟೆ ಇಲ್ಲದೆ ಇದ್ದರೆ. ಆಮೇಲೆ ನಾನು ಫ್ರಂಟ್ ಪೋರ್ಷನ್ಗೆ ಬಟ್ಟೆ ಸಾಕಾಗಲ್ಲ ಅಂದಿದ್ನಲ್ಲ, ಫಸ್ಟು ಈ ಥರ ನೀವು ಶೇಪ್ ಕಟ್ ಮಾಡಿಬಿಡ್ಬೇಕು. ಯಾಕೆಂದರೆ ಎಲ್ಲಂದರಲ್ಲೇ ನಾವು ಜಾಯಿಂಟ್ ಮಾಡಿದ್ರೆ ಒಳ್ಳೆ ಡಿಫೆಕ್ಟ್ ಥರ ಕಾಣುತ್ತೆ. ಅದಕ್ಕೋಸ್ಕರ ಒಂದು ಶೇಪಲ್ಲಿ ನಾವು ಜಾಯಿನ್ ಮಾಡಬೇಕಾಗತ್ತೆ. ಸೊ ನಾನು ನೀಟಾಗಿ ಮಾಡ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಾಡಿಕೊಂಡು ಅದ್ರ ಪ್ರಕಾರ ಇನ್ನೊಂದು ಬಟ್ಟೆನ ನಾನು ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು 2 ಲೇಯರ್ ಇಟ್ಕೊಂಡ್ಬಿಟ್ಟು ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ. ಕಟ್ ಮಾಡ್ಕೊಂಡ್ವಲ್ಲ, ಅದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕು ಫ್ರಂಟು ಶೋಲ್ಡರ್ ಹತ್ರ ಕೂಡ ಜಾಯಿನ್ ಮಾಡ್ಕೊಂಡಿದ್ದೀನಿ. ಆವಾಗ ಈ ರೀತಿಯಾಗಿ ಕಾಣುತ್ತೆ ನಿಮಗೆ. ಅದೇ ರೀತಿ ನಾನು ಸ್ಲೀವ್ಸ್ ಕೂಡ ಎರಡನ್ನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ಲೀವ್ಸ್ ಕ್ಲೀನಾಗಿ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ನೀವು ಒಂದು ಉಲ್ಟಾ ಪೋರ್ಷನ್ ಹಾಕ್ಕೋಬೇಕು, ಒಂದು ಸೀದಾ ಆಗಿ ಜಾಯಿಂಟ್ ಮಾಡಿರೋದು ಹಾಕ್ಕೋಬೇಕು. ನೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅದಾದಮೇಲೆ ಅದನ್ನು ಈ ರೀತಿಯಾಗಿ ಸೆಂಟ್ರಾಗಿ ನೀವು ಮಡ್ಚ್ಕೋಬೇಕಾಗತ್ತೆ. ಎಲ್ಲೂ ಹೆಚ್ಚು ಕಡಿಮೆ ಇರಬಾರ್ದು ಫ್ರೆಂಡ್ಸ್. ಹೆಚ್ಚು ಕಡಿಮೆ ಇದ್ದರೆ ನಿಮ್ಮ ಸ್ಲೀವ್ಸು ಆಮೇಲೆ ನೀಟಾಗಿ ಬರೋದಿಲ್ಲ. ಈ ರೀತಿಯಾಗಿ ಕ್ಲೀನಾಗಿ ಮಾಡಿಕೊಂಡು ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಒಂದು ಕಡೆ, ಫ್ರಂಟ್ ಸೈಡು ಕರೆಕ್ಟಾಗಿರೋದು ಒಂದು ಕಡೆ. ಎದುರು ಬದ್ರು ಮಾಡ್ಕೋಬೇಕು, ಇಲ್ಲಾಂದರೆ ನೀವು ತಪ್ಪು ಕಟ್ ಮಾಡಿಬಿಡ್ತೀರಾ. 2 ಕಡೆನೂ ಒಂದೇ ಕಡೆ ಸ್ಲೀವ್ ಕಟ್ ಮಾಡಿಬಿಡ್ತೀರಾ. ಆಮೇಲೆ ಈ ರೀತಿಯಾಗಿ ನಿಮ್ಗೆ ಎಷ್ಟು ಅಗಲ ಬೇಕೋ ಆವಾಗಲೇ ಬಟ್ಟೆ ಸಾಕಾಗಿರಲ್ವಲ್ಲ, ಅಷ್ಟು ಅಗಲಕ್ಕೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಮುಂದುಗಡೆ ಸೈಡ್ ನೋಡಿ, ಇದು ಎರಡೂ ಮುಂದುಗಡೆ ಸೈಡ್ ಬರುತ್ತೆ. ಅದನ್ನು ಒಂದು ಅರ್ಧ ಇಂಚು ನೀವು ಒಳಗಡೆಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಆಮೇಲೆ ನೀವು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು. ಈಗ ಕಟ್ಟಾದಮೇಲೆ ಓಪನ್ ಮಾಡಿ ನೀವು ಮಡ್ಚ್ಕೊಂಡಾಗ ನೋಡಿ, ಕರೆಕ್ಟಾಗಿ ಒಂದು ಆ ಕಡೆ ಸ್ಲೀವ್ಗೆ ಬರುತ್ತೆ, ಇನ್ನೊಂದು ಈ ಕಡೆ ಸ್ಲೀವ್ಗೆ ಬರುತ್ತೆ. ಅದೇ ನೀವು ಫ್ರಂಟು ಮೇಲ್ಗಡೆ ಕೆಳಗಡೆದು ಎರಡೂ ಒಂದೇ ಥರ ಹಾಕ್ಕೊಂಡ್ಬಿಟ್ರೆ ನಿಮಗೆ 2 ಕಡೆನೂ ಒಂದೇ ಬಟ್ಟೆ. ಈ ಥರ ಅಟ್ಯಾಚ್ಮೆಂಟ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಅಟ್ಯಾಚ್ ಮಾಡಿರೋದಕ್ಕೆ ಆ ಥರ ಹುಷಾರಾಗಿರಬೇಕು. ಹಾಗೆಯೇ ಈ ರೀತಿಯಾಗಿ ಕೆಳಗಡೆ ಕೂಡ ನೀವು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮಡ್ಚ್ಕೊಂಡು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಈ ಥರ ಸ್ಟಿಚ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಟ್ಯಾಚ್ ಮಾಡಿ ಇದ್ರ ಹತ್ರ ಆರ್ಮ್ ಹೋಲ್ ಹತ್ರಕ್ಕೆ ಆಮೇಲೆ ಅಟ್ಯಾಚ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಎಲ್ಲ ಕಡೆನೂ ಅಟ್ಯಾಚ್ ಮಾಡಿದ್ಮೇಲೆ ಈಗ ನೆಕ್ಗೋಸ್ಕರ ಅದೇ ರೀತಿಯಾಗಿ ನೆಕ್ಕನ್ನು ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ನೆಕ್ಕು ಸ್ಕ್ವೇರ್, ನಾನು ಆಮೇಲೆ ಸ್ಕ್ವೇರ್ ನೆಕ್ ಮಾಡ್ಕೊಂಬಿಟ್ಟೆ. ವಿ ನೆಕ್ ಇರೋದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಹೊಲ್ಕೋತೀನಿ. ಹೊಲ್ಕೊಂಡಾದ್ಮೇಲೆ ಬಂದಿದ್ದೀನಿ ನೋಡಿ, ಈ ರೀತಿಯಾಗಿ ಬಂದಿದೆ ಎಲ್ಲ ಕಡೆ. ಬಂದಾದಮೇಲೆ ಇದನ್ನು ಮಡ್ಚಿಬಿಟ್ಟು ಒಳಗಡೆಗೆ ಆಮೇಲೆ ಹೊಲ್ಕೊಂಡು ಬರ್ತೀನಿ, ಮತ್ತೆ ನಿಮಗೆ ತೋರಿಸ್ತೀನಿ.
ಒಳಗಡೆ ಹಾಕಿದ್ಮೇಲೆ ನಾನು ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಮೆಷಿನಲ್ಲಿ ಕೂಡ ಬೇಕಾದರೆ ನೀವು ಹೊಲ್ಕೋಬೋದು, ಆದರೆ ನಾನು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಆದರೆ ನಿಮ್ಮ ಕುರ್ತಾ ರೆಡಿ ಆದಂಗೆ ನೋಡಿ, ಎಲ್ಲ ರೆಡಿ ಆಗಿದೆ. ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೈನಲ್ ಲುಕ್ ಈ ಥರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.